ಕಾಮಾಕ್ಷಿಪಾಳ್ಯ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಪೊಲೀಸರಿಂದ ಇವತ್ತು ದರ್ಶನ್ ಅವರನ್ನ ತೀವ್ರ ವಿಚಾರಣೆಗೊಳಪಡಿಸಲಾಗುತ್ತೆ. 6 ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗಿದೆ. ನ್ಯಾಯಾಲಯದ ಮೂಲಕ ಕೂಡ ಪೊಲೀಸರು ಅವರನ್ನ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಇವತ್ತು ತೀವ್ರ ವಿಚಾರಣೆಗೊಳಪಡಿಸುತ್ತಾರೆ ದರ್ಶನ್ ಅವರನ್ನ. ಅಂದ್ರೆ ಘಟನೆಗೆ ಮೂಲ ಕಾರಣ ಏನು, ಕೊಲೆಗೆ ಕಾರಣ ಆದ್ರೂ ಏನು, ನಿಜಕ್ಕೂ ಇದೊಂದೇ ಕಾರಣನಾ? ಅಂದ್ರೆ ಪವಿತ್ರ ಗೌಡಗೆ ಮೆಸೇಜ್ ಹಾಕಿದ್ದಕ್ಕೆ ಹತ್ಯೆಯನ್ನು ಮಾಡ್ಬಿಟ್ರ ನೀವು? ಪವಿತ್ರ ಗೌಡ ಅವರಿಗೆ ಬಂದ ಮೆಸೇಜ್ಗಳಾದ್ರೂ ಏನ್ ಹಾಗಿದ್ರೆ? ಬಂದ ಮೆಸೇಜ್ ಕೊಲೆಗೆ ಪ್ರಚೋದನೆ ನೀಡಿದ್ದ? ಅಂತಹ ಮೆಸೇಜ್ ಅನ್ನಾದ್ರೂ ಆ ಹುಡುಗ ಏನ್ ಮಾಡಿದ್ದ? ಕೊಲೆ ಮಾಡೋ ಮುಂಚೆ ಏನ್ ಪ್ಲಾನ್ ಮಾಡಿದ್ರಿ? ರೇಣುಕಾ ಸ್ವಾಮಿನ ಹೇಗ್ ಕರ್ಕೊಂಡ್ ಬಂದ್ರಿ ಚಿತ್ರದುರ್ಗದಿಂದ ಇಲ್ಲಿಗೆ? ಕೊಲೆ ಮಾಡಕ್ಕ ಅಥವಾ ವಾರ್ನ್ ಮಾಡಿ ಕಳಿಸೋಣ ಅನ್ನೋ ಕಾರಣಕ್ಕ ಅವನನ್ನು ಇಲ್ಲಿಗೆ ಕರ್ಕೊಂಡ್ ಬಂದಿದ್ದು ನೀವು? ಇಷ್ಟೆಲ್ಲ ಪ್ರಶ್ನೆಗಳದ ಇವತ್ತು ದರ್ಶನ್ ಅವರ ಬಳಿ ಕೇಳ್ತಾರೆ ಪೊಲೀಸರು. ಸಹಜವಾಗಿ ಇಂತಹದ್ದೇ ಪ್ರಶ್ನೆಗಳಿರ್ತಾವೆ ಇನ್ವೆಸ್ಟಿಗೇಷನ್, ಅದಕ್ಕೆ ಮೊದಲ ಹಂತದಲ್ಲಿ. ಏಕೆಂದರೆ ಒಂದು ಏನು ಹಣ ಇದೆ, ಅಧಿಕಾರ ಇದೆ, ಹೆಸರಿದೆ, ಏನು ಮಾಡಿದ್ರು ನಡೆಯುತ್ತೆ, ನಮ್ಮನ್ನೇನು ಹೇಳೋರು ಇಲ್ಲ, ಕೇಳೋರು ಇಲ್ಲ, ಕಟ್ ಹಾಕೋರು ಯಾರು ಮೊದಲೇ ಇಲ್ಲವೇ ಇಲ್ಲ ಅನ್ನೋ ಅಹಂನಿಂದ, ಮದದಿಂದ ದರ್ಶನ್ ಈ ರೀತಿಯಾಗಿ ಮಾಡಿಬಿಟ್ರ. ಏಕೆಂದರೆ ಅವರ ಒಂದು ಹಿಸ್ಟ್ರಿಯನ್ನು ನಾವು ನೋಡೋದಾದರೆ, ಅವರ ಸಾಂಸಾರಿಕ ಜೀವನದಲ್ಲೂ ಕೂಡ ಮೊದಲ ಬಾರಿಗೆ ಸಾರಥಿ ಸಿನಿಮಾ ರಿಲೀಸ್ ಆಗೋ ಟೈಮ್ನಲ್ಲಿ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಹಲ್ಲೆ ನಡೆಸಿದ್ರು, ಸಿಗರೇಟ್ನಿಂದ ಸುಟ್ಟಿದ್ರು. ಆಗ ಠಾಣೆಯ ಮೆಟ್ಟಿಲೇರಿದ್ರು. ಪತ್ನಿ ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಅದಾದ ಬಳಿಕ ಸಾಕಷ್ಟು ವಿವಾದಗಳಿಗೆ ಎಡೆಮಾಡಿಕೊಟ್ರು. ಒಂದು ರೀತಿ ದರ್ಪದ ನಡವಳಿಕೆ ಅವರದ್ದು ಅನ್ನೋ ಆರೋಪ ಇರುತ್ತೆ ಅವ್ರ ಮೇಲೆ ಯಾವಾಗಲೂ ಕೂಡ. ಇನ್ನು ಮರ್ಮಾಂಗಕ್ಕೆ ಹಲ್ಲೆ ನಡೆಸಿರೋ ಬಗ್ಗೆ ಸ್ಪಷ್ಟನೆ ನೀಡಿ, ಯಾಕಂದ್ರೆ ಮರ್ಮಾಂಗಕ್ಕೆ ಬಲವಾಗಿ ಒದ್ದಿದ್ರಿಂದಲೇ ಆತ ಸತ್ತು ಹೋದ ಅನ್ನೋ ಆರೋಪ ಇದೆಯಲ್ಲ, ಅದಕ್ಕೆ ಸ್ಪಷ್ಟನೆ ಕೊಡಿ ಅಂತ ಕೇಳ್ತಾರೆ. ಕಿಡ್ನಾಪ್ ಮಾಡಿಸಿ ಹೀಗೆ ಕೊಲ್ಲೋದಕ್ಕೆ ಕಾರಣ ಆದ್ರೂ ಏನು? 13 ಜನ ಒಟ್ಟಿಗೆ ಸೇರಿ ರೇಣುಕಾ ಸ್ವಾಮಿಯನ್ನ ಕೊಂದ್ರ. ಕೊಲೆಗೆ ನಿಜಕ್ಕೂ ಮೆಸೇಜ್ ಮಾಡಿದೊಂದೇ ಕಾರಣನಾ? ಮೆಸೇಜ್ ಬಿಟ್ಟು ಬೇರೆ ಹಣಕಾಸಿನ ಉದ್ದೇಶ ಏನಾದ್ರೂ ಇತ್ತಾ? ನಿಮಗೂ ರೇಣುಕಾ ಸ್ವಾಮಿಗೂ ಹಳೆ ದ್ವೇಷ ಏನಾದ್ರೂ ಇತ್ತಾ? ಸಾಕ್ಷಿ ನಾಶ ಮಾಡೋ ಸಂದರ್ಭದಲ್ಲಿ ನೀವು ಸ್ಥಳದಲ್ಲಿದ್ರಾ? ಕೊಲೆ ಆದಾಗ್ಲೂ ನೀವು ಸ್ಥಳದಲ್ಲಿದ್ರ? ಜೊತೆಗೆ A1 ಆರೋಪಿಯಾಗಿರೋ ಪವಿತ್ರ ಗೌಡ ಕೂಡ ಸ್ಥಳದಲ್ಲಿದ್ರ? ಕೊಲೆ ಮಾಡಬೇಕಾದ್ರೆ ಸಿಗರೇಟ್ನಿಂದ ಸುಟ್ಟು ಬಿಸಿ ಕಬ್ಬಿಣದಿಂದ ಚುಚ್ಚಿದ್ರ ನೀವು ಆತನಿಗೆ? ಕಿರುಕುಳ ನೀಡಿರೋ ಆರೋಪ ಇದೆ. ಇದಕ್ಕೆ ಸ್ಪಷ್ಟನೆ ಏನು ನಿಮ್ದು? ಹೀಗೆ 10 ಪ್ರಶ್ನೆಗಳನ್ನ ಪೊಲೀಸರು ಸಿದ್ಧಪಡಿಸಿಕೊಂಡಿದ್ದಾರೆ. ದರ್ಶನ್ ಅವರನ್ನ ವಿಚಾರಣೆಗೊಳಪಡಿಸುವ ಸಂದರ್ಭದಲ್ಲಿ ಇಷ್ಟೆಲ್ಲ ಪ್ರಶ್ನೆಗಳನ್ನ, ಇನ್ನೂ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಆದರೆ ಅದಕ್ಕೆ ಏನು ಉತ್ತರ ಕೊಡ್ತಾರೆ ದರ್ಶನ್ ಗೊತ್ತಿಲ್ಲ. ಬಟ್ A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್, ಇನ್ನುಳಿದಂತೆ 11 ಜನ ಏನಿದ್ದಾರೆ, ದರ್ಶನ್ ಪವಿತ್ರ ಗೌಡ ಒಳಗೊಂಡಂತೆ 13. ಸೊ A1 A2 ಇವರಾದರೆ ಇನ್ನುಳಿದ 11 ಜನರನ್ನು ಕೂಡ ಈ FIRನಲ್ಲಿ ಫಿಟ್ ಮಾಡಲಾಗಿದೆ. ಅವರ ಆಪ್ತರು ಅಂತ ಕರೆಸ್ಕೊಳ್ಳುವಂತಹ ಲಕ್ಷ್ಮಣ್, ನಾಗರಾಜ್, ಕೇಶವಮೂರ್ತಿ, ವಿನಯ್, ಹೀಗೆ ಸಾಕಷ್ಟು ಜನ ಇದ್ದಾರೆ. 13 ಆರೋಪಿಗಳು ಇದೀಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಪವಿತ್ರ ಗೌಡ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿದ್ದರೆ ಈ 12 ಜನ ಆರೋಪಿಗಳು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿದ್ದಾರೆ. ಇಡೀ ರಾತ್ರಿ ಅವ್ರಿಗೆ ಮಲಗೋದಕ್ಕೆ ಬೆಡ್ಶೀಟ್, ಚಾಪೆ ವ್ಯವಸ್ಥೆ ಮಾಡಿಕೊಟ್ರಂತೆ. ಯಾಕೋ ತಲೆನೋವ್ತಾ ಇದೆ, ಮೈಕೈ ನೋವು ಅಂತ ಡೋಲೋ 650 ಮಾತ್ರ ತರಿಸ್ಕೊಂಡ್ರಂತೆ. ರಾತ್ರಿ ಊಟಕ್ಕೆ ದೊನ್ನೆ ಬಿರಿಯಾನಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಪೊಲೀಸರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.